ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಸರಣಿ ಕಾರ್ಯಕ್ರಮನ ಮಾಡ್ತಾ ಇದ್ದೆ. ಹಾಗೆ ಮಾಡ್ತಾ ಇರುವನು. ಇವತ್ತಿನ ದಿನ ಆಗಸ್ಟ್ 16, 2026 ಭಾನುವಾರದಂದು 151ನೇ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ್ ಭಂಡಾರಿ ಅವರ ಬರೆದಿರುವಂತಹ ನಾನಾನಿಂದ ನೇತಾಜಿಯವರೆಗೆ ಸ್ವಾತಂತ್ರ್ಯ ಸಂಗ್ರಾಮ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹಲವರ ಪರಿಚಯವನ್ನ ನಾನು ಮಾಡಿದ್ದೇನೆ. ಇವತ್ತಿನ ದಿನ ನಾನಾಜಿ ಅವರಿಂದ ನೇತಾಜಿಯವರೆಗೆ 1947ರವರೆಗಿನ ಹೋರಾಟ, 1857ರಿಂದ 1947ರವರೆಗಿನ 100 ವರ್ಷಗಳ ಹೋರಾಟದ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಹೇಳುವಂತ ಕೆಲಸವನ್ನ ಶ್ರೀ ಚಂದ್ರಶೇಖರ್ ಭಂಡಾರಿ ಅವರು ಮಾಡಿದ್ದಾರೆ. ಈ ಕೃತಿಯನ್ನ ಸಾಹಿತ್ಯ ಸಿಂಧು ಪ್ರಕಾಶನ ಬೆಂಗಳೂರವರು ಪ್ರಕಟಿಸಿದ್ದಾರೆ. 2007ರಲ್ಲಿ ಮೊದಲ ಮುದ್ರಣ, 2023ರಲ್ಲಿ ಮಧು ಮುದ್ರಣವನ್ನು ಕಂಡಿರುವಂತಹ ಈ ಕೃತಿ 142 ಪುಟಗಳನ್ನು ಒಳಗೊಂಡಿದ್ದು ₹120 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಸುಂದರವಾದ ಮುಖಪುಟ ವಿನ್ಯಾಸವನ್ನು ಸಹ ಈ ಕೃತಿ ಒಳಗೊಂಡಿದೆ. ನಾನಾ ಸಾಹೇಬ್ ಪೇಶ್ವೆ, ತಾತ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊದಲಾದವರ ಒಂದು ಹೋರಾಟದ ಫಲವಾಗಿ 90 ವರ್ಷಗಳ ಅಸಂಖ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಪ್ರಾರಂಭವಾದಂತಹ ಬ್ರಿಟಿಷರ ವಿರುದ್ಧ ಹೋರಾಟ ಸ್ವಾತಂತ್ರ್ಯ ಪಡೆಯುವ ವರ್ಷದವರೆಗೂ ಸಹ ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ. ಸಶಸ್ತ್ರ ಕ್ರಾಂತಿ, ರಕ್ತರಂಜಿತ ಹೋರಾಟ, ಬಹಳಷ್ಟು ಜನರ ಪ್ರಾಣವನ್ನ ತ್ಯಾಗ ಮಾಡಿದ್ದು, ಈ ಎಲ್ಲ ವಿವರಣೆಯನ್ನ ಈ ಕೃತಿಯಲ್ಲಿ ದಾಖಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಒಟ್ಟು 8 ಅಧ್ಯಾಯಗಳಲ್ಲಿ ಈ ಕೃತಿ ಇದೆ. ಹೀಗಾಯಿತು ಸ್ವರಾಜ್ಯ ಪ್ರಾಪ್ತಿ, 1857ರ ಸ್ಫೋಟಿಸಿದ ಜ್ವಾಲಾಮುಖಿ, ಪುನಃ ಪುಟಿದ ಲಾವ, ಕಾಲ್ಗಿಚ್ಚಾದ ಕ್ರಾಂತಿ ಜ್ವಾಲೆ, ಕ್ರಾಂತಿಯ ಕೋಲ್ಮಿಂಚು, ಸಾಗರೋತ್ತರ ಹೋರಾಟ ಹಾಗೂ ಜಲಿಯಾನ್ ವಾಲಾಬಾಗ್ನಿಂದ ಚಿತ್ತಗಂಗ್ವರೆಗೆ ಸುಭಾಷ್ ಪರ್ವ. ನಾನಾಜಿ ಅವರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರವರೆಗಿನ ಹೋರಾಟದ ಒಂದು ಅವಧಿ. ವಿದೇಶಿ ದಾಳಿಕೋರರಿಂದ ಭಾರತ ಎಷ್ಟು ಜರ್ಜಿತವಾಗಿತ್ತು, ಅಷ್ಟೇ ಮುಂದಿನ ದಿನಗಳಲ್ಲಿ ಬ್ರಿಟಿಷರಿಂದ ಭಾರತ ದೇಶ ನುಜ್ಜುನುಗ್ಗಾಗಿತ್ತು. ಹಾಗೆ ಅಷ್ಟೇ ಜರ್ಜಿತವಾಯಿತು. ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ದಾಳಿಯನ್ನು ನಡೆಸಿದಂತ ಗ್ರೀಕರು ಕ್ರಿಸ್ತಪೂರ್ವ 3ರಲ್ಲಿ. ಆವಾಗಿನಿಂದ ಭಾರತದ ಮೇಲೆ ಬಹಳಷ್ಟು ಜನರು ದಂಡೆತ್ತಿ ಬಂದಿದ್ದಾರೆ, ಹಾಗೆ ದಾಳಿಯನ್ನ ಮಾಡಿದ್ದಾರೆ. ಆದರೆ ಬ್ರಿಟಿಷರ ಕಾರ್ಯತಂತ್ರ, ಬ್ರಿಟಿಷರ ರಣನೀತಿ ವಿಭಿನ್ನವಾಗಿತ್ತು. ನಮ್ಮ ವಿದೇಶಿಯ ರಾಜರ ನಡುವಿನ ಅನೈಕ್ಯತೆಯನ್ನ ತಾವು ಬಳಸಿಕೊಂಡು ಒಬ್ಬ ರಾಜನ ವಿರುದ್ಧ ಮತ್ತೊಬ್ಬ ರಾಜನನ್ನ ಎತ್ತಿ ಕಟ್ಟುವ ಮೂಲಕ ಗೆದ್ದಂತ ಪ್ರದೇಶವನ್ನ 2 ಭಾಗ ಮಾಡಿಕೊಂಡು ಅರ್ಧ ಭಾಗ ಗೆದ್ದ ರಾಜನಿಗೆ ಕೊಡೋದು, ಇನ್ನು ಅರ್ಧ ಭಾಗ ತಾವಿಟ್ಕೊಳ್ತಿದ್ರು. ಹಾಗೆ ಒಂದು ಗುಂಪುಗಳನ್ನ ಕಟ್ಟಿಕೊಳ್ತಾ ಗೆಲ್ತಾ ತಮ್ಮ ಪ್ರದೇಶಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ರು. ಈ ರೀತಿ 100 ವರ್ಷಗಳ ಅವಧಿಗೆ ಇಡೀ ಭಾರತ ದೇಶ ಅವರ ಒಂದು ಅಧೀನದಲ್ಲಿರ್ಬೇಕಾಯ್ತು. ಮುಂದೆ ಅವರ ಅಧೀನದಲ್ಲಿ ಸಹಾಯಧನವನ್ನ ಕೊಡ್ತಾ ಇದ್ರು. ಆದ್ರೂ ಅವರ ಒಂದು ಕೈ ಆಡಳಿತದಲ್ಲಿ ಮೂಗು ತಿರ್ಸುವಂತ ಪ್ರವೃತ್ತಿ, ಆಮೇಲೆ ಅವರ ಆಡಳಿತದ ಆದೇಶಗಳ ಅನ್ವಯ ಆಡಳಿತ ಮಾಡಬೇಕಾದಂತ ಪರಿಸ್ಥಿತಿ ದೇಶೀಯ ರಾಜರಿಗೆ ಕಗ್ಗಂಟಾಯಿತು. ಹಾಗಾಗಿ ಅದು ದೇಶೀಯ ರಾಜರ ಸಹಜವಾಗಿ ಬ್ರಿಟಿಷರನ್ನ ವಿರೋಧಿಸೋದಕ್ಕೆ ಪ್ರಾರಂಭವಾಯಿತು. ಹಾಗೆ ರೀತಿ 1857ರಲ್ಲಿ ಪ್ಲಾಸಿ ಕದನ ಅದನ್ನ 1957ರ ಒಂದು ಈಸ್ಟ್ ಇಂಡಿಯಾ ಕಂಪನಿ ಇಡೀ ಭಾರತವನ್ನ ತನ್ನ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುತ್ತೆ. ಪ್ಲಾಸಿ ಕದನದ ನಂತರ ಆ ಜ್ವಾಲೆ ಮತ್ತಷ್ಟು ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುವಂತ ಮನಸ್ಸು ಮಿಡಿಯೋಕ್ಕೆ ಪ್ರಾರಂಭ ಆಗುತ್ತೆ. ಕಾರಣ ಪ್ಲಾಸಿ ಕದನದ ಒಂದು ಪರಿಣಾಮ ಬಹಳಷ್ಟು ರಾಜರುಗಳು ಎದುರಿಸಬೇಕಾಗತ್ತೆ. ಇನ್ನು ಒಮ್ಮೆಲೆ ಇದಾಗಿದ್ದು ಸಿಪಾಯಿ ದಂಗೆಗೆ ಮೂಲ ಕಾರಣ. ಅದು
ಗೋಮಾತೆ ಹಾಗೂ ಹಂದಿಯ ಒಂದು ಚರ್ಮವನ್ನ ಸವರಲಾಗಿತ್ತು ಮದ್ದುಗುಂಡುಗಳಿಗೆ ಅನ್ನುವಂಥದ್ದು. ಅದು ಹಿಂದೂ ಮತ್ತು ಮುಸ್ಲಿಮರಿಗೆ ಸಹಜವಾಗಿ ದ್ವೇಷವನ್ನ ಬ್ರಿಟಿಷರ ಮೇಲೆ ಅದು ಕೋಪವನ್ನ ತೋರ್ಪಡಿಸೋದ ಕಾರಣ ಆಗಿತ್ತು. ಹಾಗಾಗಿ ಅವತ್ತಿನ ದಿನ ಮಂಗಲ್ ಪಾಂಡೆ ಹಲವಾರು ಸೈನಿಕರನ್ನ ಭಾರತದ ಇನ್ನೊಂದು ಕೊನೆಯ ಕ್ರಿಸ್ತ ಧ್ವಜವನ್ನ ಅರಬ್ಬರನ್ನ ಮೆರೆಸಬೇಕೆನ್ನುವ ಸಲುವಾಗಿ ಹಿಂದೂಸ್ತಾನದ ವಿಶಾಲ ಸಾಮ್ರಾಜ್ಯವನ್ನ ವಿಧಾತನು ಇಂಗ್ಲೆಂಡ್ನಿಗೆ ಒದಗಿಸಿದ್ದಾನೆ. ಭಾರತವನ್ನು ಸಂಪೂರ್ಣವಾಗಿ ಕ್ರಿಸ್ತಮಯಗೊಳಿಸುವಂತಹ ಮಹತ್ವಪೂರ್ಣ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ತಡೆಯಾಗದು ಅನ್ನುವಂತ ಮಾತನ್ನ ಕಾಮನ್ಸ್ ಸಭೆಯಲ್ಲಿ 1850ರಲ್ಲಿ ಇಂಗ್ಲೆಂಡಿನ ಕಾಮನ್ಸ್ ಸಭೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ನಿರ್ದೇಶಕ ಮಂಡಳಿ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ. ಇದು ಸಹಜವಾಗಿ ಕ್ರೈಸ್ತ ಮತವನ್ನ ಸ್ವೀಕರಿಸಬೇಕು, ಇಲ್ದಿದ್ರೆ ರಾಷ್ಟ್ರೀಯತೆ ಉಳಿಯುವುದಿಲ್ಲ ಅನ್ನುವಂತ ಒಂದು ಕಾರಣದಿಂದ ಸೈನಿಕರು ಅದನ್ನ ಹೋರಾಟ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಈ ಪ್ರಾರಂಭ ಮುಂದೆ ಶನಿವಾರವಾಡದ ಪೇಶ್ವೆಗಳ ಭಗವಧ್ವಜ ಇಳಿದು ಅಲ್ಲಿ ಜಾಕ್ ಧ್ವಜ ಹಾರಾಟ ಮಾಡಕ್ಕೆ ಪ್ರಾರಂಭಿಸಿದಾಗ ಅಲ್ಲಿ ಮರಾಠರು ಸಹ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಅವತ್ತು ಸಿಪಾಯಿ ದಂಗೆ ಕೋಮು ಅವರು ಎಷ್ಟೇ ಬ್ರಿಟಿಷರು ಹಿಂದೂ ಮುಸ್ಲಿಂ ನಡುವೆ ಜಗಳ ಹಚ್ಚಕ್ ಪ್ರಾರಂಭ ಮಾಡಿದ್ರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರು ಕೂಡಿಯೇ ಹೋರಾಟವನ್ನ ಮಾಡ್ತಾರೆ. 1857ರ ದಂಗೆಗೆ ರಾಜಕೀಯ ಕಾರಣ ಆಗಿರ್ಬೋದು, ಸಾಮಾಜಿಕ ಕಾರಣ ಆಗಿರ್ಬೋದು, ಮತಾಂತರದ ಕಾರಣ, ಬಹಳಷ್ಟು ಕಾರಣಗಳ ಸೇರಿ ಆ ಹೋರಾಟಕ್ಕೆ ಒಮ್ಮೆಲೆ ಒಂದು ವೇಗವನ್ನ ತಂದು ಕೊಡುತ್ತೆ. ಮಾರೋ ಪಿರಂಗಿಕೋ ಮಾರೋ ಅನ್ನುವಂತ ಮಾತುಗಳ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ಅಂತ ಹೋರಾಟದಲ್ಲಿ ಅವರು ಹತ್ತಿಕ್ಕುವಂತ ಪ್ರಯತ್ನವನ್ನ ಸಹಜವಾಗಿ ಮಾಡ್ತಾರೆ. 1857ರ ಮಾರ್ಚ್ 21ರಂದು ಬಾರಕ್ಪುರದ 25ನೇ ರೆಜಿಮೆಂಟ್ ಸಿಪಾಯಿ ಆಗಿರುವಂತ ಕಾಡು ತೋಪುಗಳನ್ನ ಬಳಸಬೇಕು ಅನ್ನುವಂತ ವಿರುದ್ಧ ಹೋರಾಡುವಂತ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ದಳನಾಯಕ 1857ರ ಮೇ 30ರಂದು ಏಕಕಾಲದಲ್ಲಿ ದೇಶದಾದ್ಯಂತ ಆರಂಭ ಆಗ್ಬೇಕಿತ್ತು. ಆಕ್ಚುಲಿ ಅದು ಮೇ 31ಕ್ಕೆ ಆರಂಭ ಆಗಿದ್ರೆ ಅದು ಸಕ್ಸಸ್ ಆಗ್ತಿತ್ತು. ಆದರೆ ಅದು ಅನಿವಾರ್ಯವಾಗಿ ಮಾರ್ಚ್ 21ರಂದು ತತ್ಕಾಲದ ಕಾರಣದಿಂದ ಪ್ರಾರಂಭ ಆಗಿದ್ದು ಅದು ಯೋಜಿತವಾದ ಹೋರಾಟ ಆಗಿರೋದಿಲ್ಲ. ಆದ್ರೂ ಅದು ತತ್ಕಾಲವಾಗಿ ಒಂದು ಕ್ರಾಂತಿ ಪ್ರಾರಂಭ ಆದ ಕಾರಣ ಅದು ಓರ್ವ ನಾಯಕನಾಗಿದ್ದ ಮಂಗಲ್ ಪಾಂಡೆ ಓರ್ವ ಗೌರವಾನ್ವಿತ ತನ್ನ ನಾಯಕನಾಗಿ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಲುವ ಮೂಲಕ ತನ್ನ ಪ್ರತಿಭಟನೆಯನ್ನ ಮಾಡ್ತಾನೆ. ಈ ಕ್ರಾಂತಿ ಸಹಜವಾಗಿ ಝಾನ್ಸಿ, ದೆಹಲಿ ವಿಸ್ತರಿಸುತ್ತೆ. ಆದ್ರೆ ಅವರು ಕ್ರಾಂತಿಯ ದಿನಾಂಕವನ್ನ ದೇಶೀಯ ರಾಜರು ಮೇ 31ಕ್ಕೆ ನಿಗದಿಪಡಿಸಿರ್ತಾರೆ. ಆದರೆ ಸಹಜವಾಗಿ ಕ್ರಾಂತಿ ಬೇಗ ಪ್ರಾರಂಭ ಆಗಿದ್ದರಿಂದ ಅವರು ಸ್ವಲ್ಪ ಸಿದ್ಧತೆಯ ಕೊರತೆ ಕಾರಣದಿಂದ ಕ್ರಾಂತಿ ಯಶಸ್ಸಾಗೋದಿಲ್ಲ. ಆದರೆ ಬಹಳಷ್ಟು ಕಡೆ ಸಂಸ್ಥಾನಗಳಲ್ಲಿ ಝಾನ್ಸಿಯ ರಾಣಿ ಜೂನ್ 8ರಂದು ಝಾನ್ಸಿಯ ಕೋಟೆಯಲ್ಲಿ ಬ್ರಿಟಿಷರು ವಶಪಡಿಸಿಕೊಳ್ಳುತ್ತಾರೆ. ಆದರೆ 134 ದಿನಗಳ ಕಾಲ ದೆಹಲಿಯಲ್ಲಿ ಘೋರ ಕದನ ಆಗುತ್ತೆ. ಕೊನೆಗೆ ಬ್ರಿಟಿಷರು ದೆಹಲಿ ಕೋಟೆಯನ್ನು ವಶಪಡಿಸಿಕೊಡ್ತಾರೆ. ರಾಜರನ್ನ ಬಹದ್ದೂರ್ ಶಾ ಮತ್ತು ಬೇಗಂ ಜಿನತ್ ಅವರನ್ನ ಬ್ರಹ್ಮದೇಶಕ್ಕೆ ಗಡಿಪಾರು ಮಾಡ್ತಾರೆ. ಅದೇ ರೀತಿ ಬ್ರಿಟಿಷರ ವಿರುದ್ಧ ರಣಚಂಡಿಯಾಗಿ 8 ದಿನಗಳ ಕಾಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡ್ತಾಳೆ. ಕೊನೆಗೆ ಒಬ್ಬ ಗ್ವಾಲಿಯರ್ಗೆ ಹೋಗುವಂತ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಯ ಗುಂಡಿಗೆ ಬಲಿಯಾಗಿ ಅವರು ಪ್ರಾಣವನ್ನ ಅರ್ಪಣೆ ಮಾಡ್ತಾರೆ. ಅದೇ ರೀತಿ ನಾನಾ ಪೇಶ್ವೆ ಅವರು ಸಹ ಬ್ರಿಟಿಷರ ವಿರುದ್ಧ 1857 ಜುಲೈ 25ರಂದು ರಣರಂಗದಲ್ಲಿ ಧುಮುಕಿದಂತ ಭೀಷ್ಮ ಸಮಾನ ಗಂಡುಕಲಿ ಅವರು ಸಹ ಬ್ರಿಟಿಷರ ವಿರುದ್ಧ ವೀರೋಚಿತವಾದ ಹೋರಾಟವನ್ನ ಮಾಡ್ತಾರೆ. ಇವರು ಮಾಡಿರುವಂತ ಯಾವುದೇ ಯುದ್ಧದಲ್ಲಿ ಹೋರಾಟದಲ್ಲಿ ಇವರು ಸೋಲನ್ನೇ ಅನುಭವಿಸಿರೋದಿಲ್ಲ. ಅಷ್ಟು ಸಮರ್ಥವಾಗಿ ರಣಕಲಿಯಾಗಿರುವಂತ ಪೇಶ್ವೆ ಹೋರಾಟವನ್ನ ಮಾಡ್ತಾರೆ. 1858 ಏಪ್ರಿಲ್ 25ರಂದು ಅರಮನೆಗೆ ಮರಳುತ್ತಾರೆ. ಒಂದೊಂದು ಹೋರಾಟವೂ ಸಹ ಅವರು ಜಯಗಳಿಸ್ತಾನೆ ಇರ್ತಾರೆ. ಆದ್ರೆ ಗಂಗಾ ನದಿಯನ್ನ ದಾಟುವಾಗ ಎಲ್ಲಿಂದಲೂ ಬಂದಂತ ಒಂದು ಗುಂಡು ಇವರ ಎಡಗೈಯನ್ನ ಒಕ್ಕು ಬಿಡುತ್ತೆ. ಎಡಗೈಯನ್ನ ಒಕ್ಕೊಂಡಾಗ ಅವರು ಅದರಿಂದ ನೋವಾಗುತ್ತೆ. ಅವಾಗ ಆ ಕೈಯನ್ನ ಕಟ್ ಮಾಡಿಕೊಂಡು ನದಿಯನ್ನ ದಾಟ್ತಾರೆ, ಅರಮನೆಯನ್ನ ಸೇರ್ತಾರೆ. ಆದರೆ ಅವರು ರಕ್ತಸ್ರಾವ ಕಾರಣದಿಂದಾಗಿ ಅವರು ತಮ್ಮ ಪ್ರಾಣವನ್ನ ಅರ್ಪಣೆಯನ್ನ ಮಾಡಿಕೊಳ್ತಾರೆ.
ಅದೇ ರೀತಿ ತ್ಯಾತ ಟೋಪಿ ಅವರು 1857ರ ಹೋರಾಟದಲ್ಲಿ ಅವರು ಸಹ ಭಾಗವಹಿಸಿ ಅವರು ಹೋರಾಟದ ಒಂದು ಕನಸನ್ನ ಕಾಣ್ತಾರೆ. ಆದ್ರೆ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕನಸನ್ನ ಬ್ರಿಟಿಷರು ಒಂದು ಆಧುನಿಕ ಶಸ್ತ್ರಾಸ್ತ್ರಗಳು ಹಾಗೂ ಭಾರತೀಯ ರಾಜರ ವಿರುದ್ಧವಾಗಿ ಕೆಲವೊಂದು ಷಡ್ಯಂತ್ರಗಳನ್ನ ಮಾಡುವಂತಹ ನಂಬಿಕೆ ದ್ರೋಹಿಗಳ ಒಂದು ಸಹಾಯದಿಂದ ಇವರೆಲ್ಲರ ಕ್ರಾಂತಿಗಳನ್ನ ದಂಗೆಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಬ್ರಿಟಿಷರು ಮಾಡ್ತಾರೆ. ಮಹಾರಾಷ್ಟ್ರದ ಕ್ರಾಂತಿ ಪುರುಷ ವಾಸುದೇವ್ ಬಲವಂತ್ ಪಡಿಕೆ ಅವರು ಸಹ ಒಂದು ಮಹಾರಾಷ್ಟ್ರದ ಕೊಲೋಬಾ ಜಿಲ್ಲೆಯಲ್ಲಿ ಸಿರುಡೋನಾದಲ್ಲಿ ಜನಿಸಿದಂತ ವಾಸುದೇವ್ ಅವರು ಮಿಲಿಟರಿ ಅರ್ಥ ವಿಭಾಗದಲ್ಲಿ ನೌಕರಿಯಲ್ಲಿ ಸಾಮಾನ್ಯ ಗೃಹಸ್ಥ ಆಗಿರ್ತಾರೆ. ಯುದ್ಧದ ದಿನಗಳಲ್ಲಿ 11 ವರ್ಷದ ಬಾಲಕ ಆಗಿರುವಂತ ಅವರು 1857ರ ಒಂದು 11 ಕ್ರಾಂತಿಯಲ್ಲಿ 11 ವರ್ಷದ ಬಾಲಕ ಆಗ್ತಾರೆ. ಮುಂದೆ 1851ರಲ್ಲಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡುವಂತ ಒಂದು ವಿಷಯದಲ್ಲಿ ಅವರು ಸೈನ್ಯವನ್ನು ಕಟ್ಟಿಕೊಂಡು ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಹೋರಾಟ ಮಾಡ್ತಾರೆ. ಆದ್ರೆ ಇವರು ಹೋರಾಟವನ್ನು ಸಹ ಬ್ರಿಟಿಷರು ತಡೀತಾರೆ. ಹಾಗೆ ಅವರು ಮತ್ತೆ ತಪ್ಪಿಸ್ಕೊಂಡು ಸೆರೆಯಾಳಾಗಿರ್ತಾರೆ. ಜೈಲಿನಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ಇದ್ದಾಗ 1879 ಜುಲೈ 20ರಂದು ಗಾಣಗಾಪುರದ ಗುಲ್ಬರ್ಗ ಹತ್ತಿರದ ಗಾಣಗಾಪುರದಲ್ಲೇ ದೇವಸ್ಥಾನದಲ್ಲಿ ಇವರು ಮಲಗಿರ್ತಾರೆ ಭಕ್ತರ ನಡುವೆ. ಆದ್ರೆ ನೂರಾರು ಯಾತ್ರಿಕೆಗಳ ನಡುವೆ ಮಲಗಿರುವಂತ ಇವರನ್ನ ಡೆನಿಯಲ್ ಅವರು ಬ್ಯಾಟ್ರಿ ಲೈಟ್ ಅನ್ನು ಹಾಕುವ ಮೂಲಕ ಪತ್ತೆ ಹಚ್ಚಿ ಅವರನ್ನ ಪುನಃ ವಶಪಡಿಸಿಕೊಂಡು ಅವ್ರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದಾಗ ಅವರ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಮರಣವನ್ನು ಹೊಂದ್ತಾರೆ. ಬ್ರಿಟಿಷರು ತ್ಯಾತ ಟೋಪಿ ಆಗಿರ್ಬೋದು ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರನ್ನ ಬಂಧಿಸಿದ್ರು. ಅಂದ್ರೆ ಕೇವಲ ನೆಪ ಮಾತ್ರಕ್ಕೆ ವಿಚಾರಣೆಯನ್ನ ಮಾಡುವಂಥದ್ದು, ಅವರನ್ನ ನೇರವಾಗಿ ಗಲ್ಲಿಗೇರಿಸುವುದೇ ಅಂತಿಮ ತೀರ್ಪಾಗಿರುತ್ತೆ. ಅದನ್ನ ಹೋರಾಟಗಾರರು ಬಲ್ಲವರಾಗಿರ್ತಾರೆ. ಆದ್ರೂ ಸಹ ಅವರು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಹೋರಾಟದಲ್ಲಿ ಭಾಗವಹಿಸ್ತಿರ್ತಾರೆ. ಹಾಗೆ ಚಾಪೇಕರ್ ಅವರ ಸಹೋದರರು ಸಹ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಹಾಗೆ ಹೋರಾಟದಲ್ಲಿ ತಮ್ಮನ್ನ ತಾವು ಅರ್ಪಿಸ್ಕೊಳ್ತಾರೆ. ಇನ್ನು ಅರವಿಂದ್ ಘೋಷ್ ಅವರು 1872ರ ಆಗಸ್ಟ್ 15ರಂದು ಜನಿಸಿರುವಂತ ಅರವಿಂದ್ ಘೋಷ್ ಅವರು ವಿದ್ಯಾರ್ಥಿ ಜೀವನ ದೂರದ ಲಂಡನ್ ನಲ್ಲಿ ಕಳೆದವರು. ಓರ್ವ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪೂರ್ವಹಿಸಿ ICS ಪದವಿಯನ್ನ ಪೂರ್ಣಗೊಳಿಸಿ ಭಾರತಕ್ಕೆ ಬರ್ತಾರೆ. ಆದರೆ ಅವರ ಅಪಾರವಾದ ಶ್ರದ್ಧೆ ಸ್ವದೇಶಕ್ಕೆ ಮರಳಿದ ನಂತರ ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯ ಗಳಿಸಿಕೊಡಬೇಕು, ಭಾರತವನ್ನ ಸ್ವಾತಂತ್ರ್ಯ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಅವರು ಬ್ಯಾರಿಸ್ಟರ್ ಘಟನೆಯಿಂದ ಅವರು ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಸ್ವಾತಂತ್ರ್ಯ ಚಳವಳಿಗೆ ಪೂರ್ವಧುಮುಕ್ತಾರೆ. ಒಂದೇ ಮಾತರಂ ಹೆಸರಿನ ಒಂದು ಪತ್ರಿಕೆಯನ್ನು ಆರಂಭಿಸಿ ತರುಣ ಹೋರಾಟಗಾರರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡುವಂತ ಕೆಲಸವನ್ನ ಅರವಿಂದರು ಮಾಡ್ತಾರೆ. ಹಾಗೆ ಅವರ ಕೈಯಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟವನ್ನ ತಮ್ಮ ಒಂದು ಪ್ರಾಣದ ಕೊನೆಯ ತನನು ಸಹ ಸ್ವಾತಂತ್ರ್ಯಕ್ಕಾಗಿ ದುಡಿತಾರೆ. ಇನ್ನು ಸುಭಾಷ್ ಚಂದ್ರ ಬೋಸರವರು ನೇತಾಜಿ ಸುಭಾಷ್ ಚಂದ್ರ ಬೋಸರವರು ಕೇವಲ ಸತ್ಯಾಗ್ರಹ ಮಾರ್ಗದ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋದು ಅಸಾಧ್ಯ ಅನ್ನುವುದನ್ನ ಅರಿತಂತವರು ಸಾಗರೋತ್ತರದಲ್ಲಿ ಸೈನ್ಯವನ್ನ ಕಟ್ಟಿ ಅಂಡಮಾನನ್ನ ಸ್ವಾತಂತ್ರ್ಯಗೊಳಿಸಿಕೊಂಡು ಅಲ್ಲಿ ಸ್ವಾತಂತ್ರ್ಯದ ಧ್ವಜವನ್ನ ಹಾರಿಸಿ ಸ್ವಾತಂತ್ರ್ಯವನ್ನ ಪಡೆಯುವ ನಿಟ್ಟಿನಲ್ಲಿ ಅವರು ದಾಪುಗಾಲಿಡ್ತಾರೆ. ಆದರೆ ಮುಂದೆ ನಡೆದಂತ ಘಟನೆಗಳಿಂದಾಗಿ ಸುಭಾಷ್ ಚಂದ್ರ ಬೋಸ್ರವರು ವಿಮಾನ ಅಪಘಾತದಲ್ಲಿ ಮರಣ ಹೊಂದ್ತಾರೆ. ಆದರೂ ಅವರು ಕಟ್ಟಿರುವಂತ ಸೈನ್ಯ ಹೋರಾಟವನ್ನ ಮುಂದುವರಿಸ್ತದೆ. ಆದ್ರೆ ಬ್ರಿಟಿಷರು ಆ ಹೋರಾಟವನ್ನು ಸಹ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾರೆ. ಮುಂದೆ ಗದರ್ ಚಳವಳಿಯಲ್ಲಿ ಬಹಳಷ್ಟು ಕ್ರಾಂತಿಕಾರಿಗಳು ಗದರ್ ಚಳವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಕೆಲಸವನ್ನ ಮಾಡ್ತಾರೆ. ಅವರು ಶಬ್ದಗಳು ಕ್ರಾಂತಿ ಸಾಹಿತ್ಯವನ್ನ ಧಾರಾಳವಾಗಿ ತಯಾರಿಸುವುದು, ಹೋರಾಟದಲ್ಲಿ ಅದು ಶಸ್ತ್ರಾಸ್ತ್ರವಿರಲಿ ನಿಶಸ್ತ್ರವಿರಲಿ ಸರ್ವ ವಿಧದಲ್ಲೂ ಸಹಕರಿಸುವುದು, ರೈಲು ಮಾರ್ಗವನ್ನ ಕಿತ್ತು ಹಾಕುವುದು, ಬ್ರಿಟಿಷರು ಬ್ಯಾಂಕ್ನಲ್ಲಿ ಇರಿಸಿರುವುದ ಹಣವನ್ನೆಲ್ಲ ಹಿಂತೆಗೆದುಕೊಳ್ಳುವುದು, ಫಿರಂಗಿಯವರು ಎಲ್ಲೇ ಕಾಣಲಿ ಅಲ್ಲಿಯೇ ಅವರನ್ನ ಮುಗಿಸಿ ಬಿಡುವುದು ಅವರ ಧ್ಯೇಯವಾಗಿರುತ್ತೆ. ಹಾಗೆ ಅವರಿಗೆ ಉತ್ಸಾಹಿ ಸೈನಿಕರವರ ತಂತ್ರಗಳೇನಪ್ಪಾ ಅಂದ್ರೆ ಧ್ಯೇಯಗಳೇನಂದ್ರೆ ವೇತನ ಅಂದ್ರೆ ಮೃತ್ಯು, ಪ್ರಶಸ್ತಿ ಅಂದ್ರೆ ಹುತಾತ್ಮತೆ, ನಿವೃತ್ತಿ ವೇತನ ಅಂದ್ರೆ ಸ್ವಾತಂತ್ರ್ಯ, ಕಾರ್ಯಕ್ಷೇತ್ರ ಯಾವುದಂದ್ರೆ ಭಾರತ. ಈ ಗದರ್ ಚಳವಳಿಯ ಮೂಲಕ ದೇಶದಾದ್ಯಂತ ಏಕಕಾಲದಲ್ಲಿ ದಂಗೆ ಆರಂಭಿಸಬೇಕು ಅನ್ನುವಂಥದ್ದು ಗದರ್ ಕ್ರಾಂತಿಯ ಮುಖ್ಯ ಯೋಜನೆ ಆಗಿರುತ್ತೆ. ಆದರೆ ಅವರು
1915 ಫೆಬ್ರವರಿ 21ರಂದು ದಂಗೆ ಮಾಡಬೇಕಂತ ದಿನವನ್ನ ನಿರ್ಧರಿಸಿರ್ತಾರೆ. ಆದ್ರೆ ಅವರಿಗೆ ವಿಶ್ವಾಸಘಾತ ಆಗತ್ತೆ. ಅವರ ಇಚ್ಛೆ ಒಂದು, ಆದ್ರೆ ಅವರ ಅನುಭವಕ್ಕೆ ಬರುವಂತದ್ದು ನಂಬಿಕೆ ದ್ರೋಹಿಗಳು ಅವ್ರ ಜೊತೆಗೆ ಸೇರಿ ಅವರ ಹೋರಾಟವನ್ನ ಅಂತ್ಯಗೊಳಿಸಿ ಬಿಡ್ತಾರೆ. ಬ್ರಿಟಿಷರಿಗೆ ಮಾಹಿತಿಯನ್ನು ಕೊಟ್ಟು ಅವರು ತಮ್ಮ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇರ್ಬೋದು, ಆ ಹೋರಾಟದಲ್ಲಿ ಭಾರತೀಯರು ಬಹಳಷ್ಟು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇಂಥ ಹಲವಾರು ಹೋರಾಟಗಾರರು, ಹಾಗೆ ಲಾಲಾ ಲಜಪತ್ ರಾಯ್ ಅವರ ಮರಣವನ್ನು ಹೊಂದುವಂಥದ್ದು, ಸ್ಯಾಂಡರ್ಸ್ ಅವರ ಹತ್ಯೆಯನ್ನ ಮಾಡುವಂಥದ್ದು, ಹಾಗೆ ಶಾಸನ ಸಭೆಯಲ್ಲಿ ಬಾಂಬ್ ಹಾಕುವಂಥದ್ದು, ಬಾಂಬ್ ಹಾಕಿದಂತ ಆ ಮೂವರಿಗೆ ಯಾವುದೇ ಮರಣ ಹೊಂದಿದ್ದಿಲ್ಲ ಅಂದ್ರೂ ಸಹ ಅವರಿಗೆ ವಿಚಾರಣೆಯ ನೆಪದಲ್ಲಿ ಅವರನ್ನ ಮರಣದಂಡನೆಯ ಶಿಕ್ಷೆಯನ್ನ ಕೊಡುವಂಥದ್ದು. ಈ ತರ ಹಲವಾರು ಹೋರಾಟಗಾರರ ಮಾಹಿತಿಯನ್ನ ನಾನಾನಿಂದ ನೇತಾಜಿಯವರಿಗೆ ಸ್ವಾತಂತ್ರ್ಯ ಸಂಗ್ರಾಮ 1857ರಿಂದ 1947ರವರೆಗಿನ ಮಾಹಿತಿಯನ್ನ, ಸ್ವಾತಂತ್ರ್ಯದ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ ಯುವಕರ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಹೇಳುವಂತ ಮಾಹಿತಿ ಈ ಕೃತಿಯಾಗಿದೆ. ಇಂಥ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅವರಿಗೆ ರಾಷ್ಟ್ರಭಕ್ತಿ, ದೇಶಾಭಿಮಾನ ಮೂಡಿಸಲು ಇಂಥ ಸಾಹಿತ್ಯ ಕೃತಿಯ ಓದು ತುಂಬಾ ಅವಶ್ಯಕವಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 151ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.